ಓಂ ಶ್ರೀ ಗುರುಭ್ಯೋಂ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಚೆನ್ನಾಗಿರೋದು ಮಾತ್ರ ಅಲ್ಲ, ಆದಷ್ಟು ಈ ಒಂದು ಡಿಜಿಟಲ್ ಮೀಡಿಯಾದಿಂದ ಆದಷ್ಟು ಹುಷಾರಾಗಿರೋದು, ಜಾಗರೂಕತೆಯಿಂದ ಇರೋದು ಕೂಡ ತುಂಬಾ ಮುಖ್ಯ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಈಗ ಎಲ್ಲ ಕಡೆಯಿಂದಲೂ ನಮಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಮಗೆ ತಿಳಿತಾ ಹೋಗುತ್ತೆ. ನಾವು ಯೂಟ್ಯೂಬಲ್ಲಿ ನೋಡ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಮಾಧ್ಯಮಗಳಿಂದ ನಾವು ನೋಡ್ಬೋದು. ಅದು ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದ್ದು ಕೂಡ ಇದೆ. ಯಾಕಂತ ಹೇಳಿದರೆ, ಕೆಲವೊಂದು ಆ್ಯಪ್ಗಳನ್ನು ಉಪಯೋಗಿಸ್ಕೊಂಡು ಕೂಡ ಮೋಸ ಹೋಗೋದನ್ನು ನಾವು ನೋಡ್ತೀವಿ. ಹಾಗೆ ಒಂದು ಏನಂತ ಹೇಳಿದರೆ, ಈಗ ಫೇಸ್ಬುಕ್ಕಲ್ಲಿ ಕೂಡ ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಹೆಸರು ಹೇಳ್ಕೊಂಡು, ಅಂದರೆ ಅವರೇ ಮಾತಾಡಿದ ರೀತಿ ವಿಡಿಯೋಸ್ಗಳನ್ನು ಮಾಡ್ತಾರೆ. ಹಾಗೆ ಅದನ್ನು ನಿಜ ಅಂತ ನಂಬೋ ಹಾಗೆ ಯಾವ ರೀತಿ ಅದನ್ನು ಪ್ರಮೋಟ್ ಮಾಡ್ತಾರೆ, ಇದನ್ನೆಲ್ಲ ನಾನು ನಿಮಗೆ ಸಣ್ಣ ರೀತಿಯಲ್ಲಿ ತೋರಿಸ್ತೀನಿ. ವಿಡಿಯೋವನ್ನು ಕಂಪ್ಲೀಟ್ ಕೊನೆಯವರೆಗೂ ನೋಡಿ, ಹಾಗೆ ಬೇರೆಯವರಿಗೂ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂತ ಹೇಳಿದರೆ, ಇಂಥ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ನಾನು ಆಗಾಗ ಹಾಕ್ತಾ ಇದ್ದಾಗ ನಿಮಗೆ ಅದು ಈಸಿಯಾಗಿ ತಲುಪುತ್ತೆ. ಹಾಗೆ ಬೇರೆಯವರಿಗೂ ಇದನ್ನು ಶೇರ್ ಮಾಡಿ. ಎಲ್ಲರೂ ಈ ಒಂದು ವಿಷಯದಲ್ಲಿ ಅಲರ್ಟ್ ಬೇಕಾದಂತಹ ವಿಷಯ ಇದು. ಒಂದಲ್ಲ ಒಂದು ರೀತಿಯಿಂದ ನಾವು ಯಾಮಾರಲಿಕ್ಕೆ ಇದು ಈಗಿನ ಒಂದು ಡಿಜಿಟಲ್ ಅರೆಸ್ಟ್ ಇರ್ಬೋದು, ಅಥವಾ ಏನೊಂದು ಸೈಬರ್ ಕ್ರೈಮ್ ಅಂತ ಏನು ಒಂದು ಅಪರಾಧಗಳು ಆಗ್ತಾ ಇದೆ ಈಗ. ಇಂಥ ಒಂದು ಕಳ್ಳರಿಂದ ಎಚ್ಚರವಾಗಿರಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರಿಗೂ ಈ ಒಂದು ವಿಷಯವನ್ನು ತಲುಪಿಸಿ. ಈಗ ಈ ಒಂದು ವಿಡಿಯೋವನ್ನು ನೋಡೋಣ ಬನ್ನಿ. ಕ್ವಾಂಟಮ್ AI ಅಂತ ಒಂದು ಹೊಸ ರೀತಿಯಲ್ಲಿ ಮೋಸ ಮಾಡ್ತಿದ್ದಾರೆ. ಅಂದರೆ ಇವಾಗ ಟ್ರೇಡರ್ಸ್ ಏನಿದ್ದಾರೆ, ಟ್ರೇಡಿಂಗ್ ಏನು ಮಾಡ್ತಿದ್ದಾರೆ, ಅವರಿಗೆ ಅವರನ್ನು ನಂಬಿಸಿ ಅವರು ಇನ್ವೆಸ್ಟ್ ಮಾಡುವ ರೀತಿಯಲ್ಲಿ ಮಾಡಿ ಅದರಿಂದ ಅವರಿಗೆ ಫೇಕಾಗಿ ಇನ್ಕಮ್ ಜನ್ರೇಟನ್ನು ಮಾಡಿ, ಅದು ಮತ್ತೆ ಅವರು ಆ ಇನ್ಕಮನ್ನು ವಿಡ್ರಾ ಮಾಡೋಕ್ಕೆ ಹೋಗುವಾಗ ಇನ್ನೂ ಅದಕ್ಕೆ ಪೇಮೆಂಟ್ ನೀವು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದಾದಮೇಲೆ ನೀವು ಅದನ್ನು ತೆಗಿಬೋದು ಅಂತ ಹೇಳ್ತಾ ಈ ರೀತಿಯಲ್ಲಿ ಒಂದು ಬಲೆಗೆ ಹಾಕೊಳ್ಳುವ ಒಂದು ಪ್ರಮೇಯ ಉಂಟಾಗ್ತದೆ. ಅದಕ್ಕಾಗಿ ಯಾವುದೇ ಒಂದು ಮೀಡಿಯಾ ಇರಲಿ, ಇದರಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ವಹಿಸಿ, ಎಷ್ಟು ಜಾಗರೂಕತೆಯಿಂದ ನೋಡಿದರೂ ಕೂಡ ಎಲ್ಲೋ ಒಂದು ಮಿಸ್ ಹೊಡಿತದೆ, ಎಲ್ಲೋ ಒಂದು ಪ್ರಾಬ್ಲಮ್ ಆಗಿ ಎಜುಕೇಟೆಡ್ ವ್ಯಕ್ತಿಗಳೇ ತುಂಬ ಪ್ರಾಬ್ಲಮಿಗೆ ಒಳಗಾಗ್ತಿದ್ದಾರೆ. ಈಗ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಎಜುಕೇಟೆಡ್ ಪೀಪಲ್ಗಳಿಗೇ ತುಂಬ ಪ್ರಾಬ್ಲಮ್ ಉಂಟಾಗ್ತಾ ಇರೋ ಸಾಮಾನ್ಯ ಜನರಿಗೆ ಹೇಗೆ ಇದರಿಂದ ಪಾರಾಗೋದು ಅಲ್ವಾ? ಎಷ್ಟೋ ಮಂದಿ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಇರುವಂಥವರು ಅದರಿಂದ ಗ್ರೇಟ್ ಎಸ್ಕೇಪ್ ಅಂತಲೇ ಹೇಳ್ಬೋದು. ಹಾಗೆ ಅದರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲದೆ ಇರುವಂಥವರು ಹಣವನ್ನು ಕಳ್ಕೊಳ್ಳೋದಂತೂ ಗ್ಯಾರಂಟಿ. ಈ ರೀತಿ ತುಂಬಾ ನ್ಯೂಸನ್ನು ನಾವು ಕೇಳ್ತಾ ಇರ್ತೀವಿ. ಕೆಲವರಿಗೆ ಕಾಲ್ ಬರುತ್ತೆ, ಕಾಲ್ ರಿಸೀವ್ ಮಾಡಿದ ತಕ್ಷಣ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಫೋನ್ ಸ್ವಿಚ್ ಆಫ್ ಆದಮೇಲೆ ಏನಾಗುತ್ತೆ, ಅವರ ಅಕೌಂಟ್ನಿಂದ ಅವರ ನಂಬರಿಂದ ಬೇರೆಯವರಿಗೆಲ್ಲ ಕಾಲ್ ಹೋಗುತ್ತೆ. ಅವರಿಗೆ ಏನೋ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟಾಗಿ ಹಣ ಕಳಿಸಿ ಅಂತ. ಅವರ ಫ್ರೆಂಡ್ಸಿಗೆ ಅವರ ನಂಬರ್ಸ್ ಏನಿದೆ ಅದೆಲ್ಲದಕ್ಕೂ ಫೋನ್ ಹೋಗುತ್ತೆ. ಫೋನ್ ಕಾಲ್ ಹೋದಾಗ ಇಮಿಡಿಯೇಟಾಗಿ ಅವರೇನು ಮಾಡ್ತಾರೆ, ಇವರು ನಮಗೆ ಗೊತ್ತಿರುವಂಥವರೇ ಅಲ್ವಾ ಅಂತ ಹೇಳಿ ಇಮಿಡಿಯೇಟಾಗಿ ಅವರು ಹಣವನ್ನು ಸೆಂಡ್ ಮಾಡ್ತಾರೆ. ಗೂಗಲ್ ಪೇನೋ ಫೋನ್ಪೇನೋ ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾರೆ. ಆಗ ಏನಾಗುತ್ತೆ, ಫ್ರಾಡ್ ಆಗುತ್ತೆ. ನಿಜವಾಗಿ ಆ ವ್ಯಕ್ತಿಗೆ ಏನೂ ಆಗಿರೋದಿಲ್ಲ. ಯಾವ ವ್ಯಕ್ತಿಯಿಂದ ಫೋನ್ ಹೋಗಿರುತ್ತೋ, ಯಾವ ವ್ಯಕ್ತಿಯ ಫೋನ್ ಅಂತ ಹೇಳಿಕೊಂಡು, ಫೋನ್ ಕಾಲ್ ಅಂತ ಹೇಳಿಕೊಂಡು ಹೋಗಿರುತ್ತೋ ಬೇರೆಯವರಿಗೆ, ಆ ವ್ಯಕ್ತಿಗೆ ಏನೂ ಆಗಿರೋದಿಲ್ಲ. ಬಟ್ ಅಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅವರು ದುಡ್ಡು ಕೊಳ್ಳೆ ಹೊಡೆಯೋದು ಅಂತ ಹೇಳ್ತಾರೆ. ಈ ಬುದ್ಧಿವಂತಿಕೆ ಕೂಡ ತುಂಬಾ ಕೆಟ್ಟದ್ದು. ಈ ಒಂದು ಕಲಿಯುಗದಲ್ಲಿ ಎಷ್ಟು ಬುದ್ಧಿವಂತರಾಗಿ, ಎಷ್ಟು ಜಾಣತನದಿಂದ, ಎಷ್ಟು ಜಾಗರೂಕತೆಯಿಂದ ಇದ್ದಷ್ಟು ಕೂಡ ಸಾಲೋದಿಲ್ಲ. ಕಷ್ಟಪಟ್ಟು ದುಡ್ದಂತಹ ಹಾರ್ಡ್ ಅರ್ನ್ ಮನಿ ಅಂತ ಏನಿರುತ್ತೆ ಅದನ್ನು ಕಳ್ಕೊಳ್ಳೋಕ್ಕೆ ಇದೊಂದು ಕೆಟ್ಟ ಒಂದು ದಾರಿ ಆಗ್ತಾ ಇದೆ. ಇದೇ ಥರ ಫೇಸ್ಬುಕ್ಕಿನಲ್ಲಿ ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿ ಅವರು, ಇನ್ಫೋಸಿಸ್ನ ಫೌಂಡರ್ ಆಗಿರುವಂತಹ ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ಅವರು, ಅವರು ಮಾತಾಡಿರೋರ ರೀತಿಯಲ್ಲಿ ಕ್ವಾಂಟಮ್ AI ಅಂತ ಅದರ ಹೆಸರು ಹೇಳ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ, ಇನ್ವೆಸ್ಟ್ ಮಾಡಿಸಿ ಆಮೇಲೆ ಅವರು ಈ ರೀತಿಯಾಗಿ ಫ್ರಾಡ್ ನಡೆಸೋ ಒಂದು ರೀತಿಯಲ್ಲಿ UK ಇಂದ ಈ ರೀತಿ ಮಾಡ್ತಾರೆ ಅಂತ ಇದರಲ್ಲಿ ಎಲ್ಲ ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ನೀವು ಯಾವುದೇ ರೀತಿಯಿಂದ ಈ ಒಂದು
ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಫ್ರಾಡ್ ಆಗಿರುತ್ತೆ. ಯಾಕಂತ ಹೇಳಿದರೆ ಅವರು ತೋರಿಸುವಂಥ ಗೈಡ್ಲೈನ್ಸ್ ಎಲ್ಲ ಕರೆಕ್ಟೇ ಇರ್ಬೋದು, ಆದರೆ ಅದು ನಿಮ್ಮ ಹಣ ನಿಮಗೆ ಸಿಗೋದಿಲ್ಲ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಹಣ ಹೋಗೋದಲ್ಲದೆ ಇನ್ನು ಮುಂದಕ್ಕೆ ಅದು ನಿಮ್ಮಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ಅವರು ಬೇರೆಯವರು ಲಾಭವನ್ನು ಪಡ್ಕೊಳ್ಳೋ ಒಂದು ಹುನ್ನಾರ ನಡೀತಾ ಇದೆ. ಸೊ ಇದರಿಂದ ಎಚ್ಚರವಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅಂತ ಕೆಲವೊಂದು ಆಫರ್ಗಳು ಏನಿರುತ್ತೆ, ತುಂಬ ಒಳ್ಳೆಯ ಆಫರ್ ಕೊಡ್ತಿದ್ದಾರೆ ಅಂತ ಹೇಳಿದರೆ ಏನೋ ಒಂದಲ್ಲಿ ಮೋಸ ಇದ್ದೇ ಇರುತ್ತೆ. ಸೊ ಯಾರೂ ಅಷ್ಟೇ ಕೆಲವೊಂದು ರೀಲ್ಸ್ಗಳನ್ನು ನೋಡೋದಕ್ಕೂ ಕೂಡ ಇಂತಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಸೊ ಇಂತಿಷ್ಟು ಕೆಲವೊಂದು ವೀಡಿಯೋಸ್ಗಳನ್ನು ನೋಡೋದಕ್ಕೆ ಆಗಿರ್ಬೋದು, ಶೇರ್ ಮಾಡೋದಕ್ಕಾಗಿರ್ಬೋದು, ಅಥವಾ ಇನ್ನೊಬ್ಬರನ್ನು ಜಾಯಿನ್ ಮಾಡಿಸೋದಕ್ಕಾಗಿರಬಹುದು, ಸ್ಪ್ರೆಡ್ ಅದನ್ನು ಆ ಒಂದು ಅವರ ಆ್ಯಪನ್ನಾಗಲಿ ಅವರ ಒಂದು ಏನು ಕಂಟೆಂಟ್ ಇದೆ ಅದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಅದರಿಂದ ನಾವು ಹಣ ಗಳಿಸೋದಾಗಿರ್ಬೋದು. ಇದರಿಂದ ಎಲ್ಲವೂ ಸಮಸ್ಯೆನೇ ಕೊನೆವರೆಗೂ. ಅಂದರೆ ಇದು ಹಣ ಕೊಡ್ತಾರೆ, ಅವರು ನಮಗೆ ಇನ್ಕಮನ್ನು ಮಾಡಿ ಕೊಡ್ಬೋದು ಒಂದಷ್ಟು ಸಮಯದವರೆಗೂ. ಆಮೇಲೆ ಅವರು ಅದರ ಒಂದು ನಿಜ ಸ್ವರೂಪವನ್ನು ಅಂದರೆ ತೋರಿಸ್ಬೋದು. ಅಂದರೆ ಅವರು ಏನು ಇದರಿಂದ ಗೊತ್ತಾಗುತ್ತೆ ಅಂತ ಹೇಳಿದರೆ, ನಮ್ಮ ಒಂದು ಇನ್ಫಾರ್ಮೇಷನ್ಗಳನ್ನೆಲ್ಲ ಅವರು ಕದಿಬಹುದು. ಅಥವಾ ಡಾಕ್ಯುಮೆಂಟ್ ಏನಿದೆ, ಅಥವಾ ನಮ್ಮ ಅಕೌಂಟಿನ ಹಣ ಇರ್ಬೋದು, ಅಥವಾ ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಏನು ನಂಬರ್ಸ್ ಇರುತ್ತೆ, ಯಾರ್ಯಾರ ಕಾಂಟ್ಯಾಕ್ಟ್ಸ್ ಇದೆ ಅದನ್ನೆಲ್ಲ ತೆಗೆದುಕೊಂಡು ಆಮೇಲೆ ಅವರು ಬೇಡದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೋದು. ಸಾಫ್ಟ್ವೇರ್ ಎಷ್ಟು ರೀತಿಯಲ್ಲಿ ಮುಂದುವರೆದಿದೆ ಅಂತ ಹೇಳಿದರೆ, AI ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನು ತುಂಬ ಒಳ್ಳೆಯ ವಿಷಯಗಳಿಗೆ ಬಳಸಬೇಕಾದದ್ದು ಒಂದು ಒಳ್ಳೆಯ ಒಂದು ವಿದ್ಯೆ. ಆದರೆ ಇದನ್ನು ದುರುಪಯೋಗಪಡಿಸಿಕೊಂಡು ಕೆಟ್ಟ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರೆ. ಇದನ್ನೇ ದೇಶದ ರಕ್ಷಣೆಗಾಗಲಿ, ಅಥವಾ ಹೆಣ್ಮಕ್ಳ ರಕ್ಷಣೆಗಾಗಲಿ, ಅಥವಾ ಒಂದು ಇವಾಗ ಏನು ದೌರ್ಜನ್ಯ ನಡೀತಾ ಇದೆ ಅವರ ರಕ್ಷಣೆಗಾಗಲಿ ಇಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ಕೊಳ್ಳೋದು ಬಿಟ್ಟು ಈ ರೀತಿಯಲ್ಲಿ ಜನರನ್ನು ದಿಕ್ಕು ತಪ್ಪಿಸೋದು, ಅಥವಾ ಅವರನ್ನು ಯಾಮಾರಿಸೋದು, ಅಥವಾ ಫೈನಾನ್ಷಿಯಲಿ ಅವರನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡೋ ರೀತಿಯಲ್ಲಿ ಅವರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ದುಡಿದಂಥ ಹಣವನ್ನು ಈ ರೀತಿಯಾಗಿ ಪೋಲ್ ಮಾಡಿಸುವಂಥದ್ದಿರಬಹುದು. ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಯಾಕೋಸ್ಕರ ಅವರು ವಿದ್ಯೆಯನ್ನು ಕಲಿಬೇಕಾಗತ್ತೆ ಅಲ್ವಾ? ಒಂದು ಅತ್ಯದ್ಭುತ ವಿದ್ಯೆಯನ್ನು ಅವರು ಒಳ್ಳೆಯದಕ್ಕಾಗಿ ಬಳಸಬೇಕಾಗತ್ತೆ ಎಲ್ಲರೂ ಕೂಡ. ಈ ಒಂದು ಫೇಸ್ಬುಕ್ಕಲ್ಲಾಗಲಿ ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಾಗಲಿ ಇಂಥ ಒಂದು ವಿಷಯಗಳು ಬಂದಾಗ ಸರ್ಕಾರನೇ ಅದನ್ನು ತೆಗೆಸುವಂಥ ಕೆಲಸ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಅದು ಯಾಕೆ ಆ ರೀತಿ ಅವರು ನೋಡಲ್ವಾ, ಅಥವಾ ಇದರ ಮೇಲೆ ಗಮನ ಹರಿಸಲ್ವಾ? ಎಷ್ಟೋ ಮಂದಿಗೆ ಇದರಿಂದ ಸಮಸ್ಯೆ ಆಗ್ತದೆ. ಇದು ಧರ್ಮಕ್ಕಾಗಿರಬಹುದು, ದೇಶಕ್ಕಾಗಿರಬಹುದು, ಅಥವಾ ಪ್ರಪಂಚದ ಪ್ರತಿಯೊಂದು ವ್ಯಕ್ತಿಗಳಿಗಾಗಿರಬಹುದು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಒಳ್ಳೇದು ಮಾಡುತ್ತೋ ಅಷ್ಟೇ ಕೆಟ್ಟದಂತೂ ಮಾಡೇ ಮಾಡುತ್ತೆ. ಇದನ್ನು ಯಾವ ರೀತಿ ಗೌರ್ಮೆಂಟ್ ರೆಗ್ಯುಲೇಷನ್ ತರುತ್ತೋ ಅಂತ ಗೊತ್ತಿಲ್ಲ. ಸೊ ಅದನ್ನು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾರು ಕಂಡುಹಿಡಿದಿದ್ದಾರೋ ಅವರಿಗೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆನೂ ಇದೆ ಅನ್ನೋ ಒಂದು ಮಾತು ನಾನು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನಾನು ಕೇಳಿದ ಹಾಗೆ ನೆನಪು ನನಗೆ. ಸೊ ಅಷ್ಟೊಂದು ವಿಪರೀತ ಮಟ್ಟಕ್ಕೆ ಹೋಗಿದೆ ಆ ಒಂದು ವಿದ್ಯೆ. ತುಂಬ ದೂರದಲ್ಲೇ ಕೂತ್ಕೊಂಡು ಈ ಪಾಪದವರ ಹಣವನ್ನು ಲೂಟಿ ಮಾಡೋದೇ ಇವರ ಕೆಲಸ ಆಗಿರುತ್ತೆ. ಇದನ್ನು ಸೈಬರ್ ಕ್ರೈಮ್ ಅಂತ ಹೇಳ್ತಾರೆ. ಸೊ ಸೈಬರ್ ಕ್ರೈಮಲ್ಲಿ ಈ ರೀತಿ ಆದಾಗ ಸೈಬರ್ ಕ್ರೈಮ್ನವರಿಗೂ ಇದನ್ನು ಪತ್ತೆ ಹಚ್ಚಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ಈ ಒಂದು ಫ್ರಾಡ್ಗಳಿಗೆ ನೀವು ತುತ್ತಾಗದೇ ಇರಿ. ಈ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇರಲಿ. ಯಾವುದೇ ಒಂದು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರಬಹುದು, ಕೆಲವೊಬ್ಬರು ರೆಪ್ಯೂಟೆಡ್ ಪರ್ಸನ್ ಅವರು ಮಾತಾಡಿದಾಗ ಅದನ್ನು ಸಾಮಾನ್ಯವಾಗಿ ಹೌದು ಕರೆಕ್ಟ್ ಇವರೇ ಹೇಳ್ತಿದ್ದಾರೆ, ಇವರೇ ಕಂಪನಿ MD ಅಥವಾ ಕಂಪನಿ ಓನರ್ ಇವರೇ ಮಾತಾಡ್ತಾ ಇದ್ದಾರೆ ಅಂತ ನಂಬಿ ಅವರ ಮಾತಿಗೆ ಬೆಲೆ ಕೊಡೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಅವರು ಹೇಳಿದ ಕೆಲಸವನ್ನು ಮಾಡುವಂಥದ್ದಿರ್ಬೋದು, ಅಥವಾ ಅವರು ಕೊಟ್ಟ ಟಾಸ್ಕನ್ನು ನಿರ್ವಹಿಸುವಂಥದ್ದಿರ್ಬೋದು. ಇದೆಲ್ಲವನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಸೊ ಸಹಜವಾಗಿ ನಂಬುವಂಥನೇ ವಿಷಯ. ಆದರೆ ಇದು ನಿಜವಾಗಿ ನೋಡೋಕ್ಕೆ ಹೋದರೆ ಇದನ್ನು ಮಾಡುವುದು ಬೇರೆಯವರು, ಅಂದರೆ ಕ್ರಿಯೇಟ್ ಮಾಡ್ತಾರೆ. ವ್ಯಕ್ತಿಯನ್ನೇ ಉಪಯೋಗಿಸ್ಕೊಂಡು, ವ್ಯಕ್ತಿಯ ಮುಖಚರ್ಯೆ ಅದನ್ನು ಅವರ ಹಾವಭಾವ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅವರು ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ತಯಾರು ಮಾಡಿ ಅವರು ಹಾಕ್ತಾರೆ ವೀಡಿಯೋಸ್ಗಳನ್ನು. ಇದು ಒರಿಜಿನಲ್ ಅಲ್ಲ. ಒಬ್ಬ ರೆಪ್ಯೂಟೆಡ್ ಪರ್ಸನ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ವ್ಯಕ್ತಿ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ರಿಪೋರ್ಟರ್ಸ್ಗಳಾಗಿರಬಹುದು, ಯಾರೇ ಆಗಿರ್ಬೋದು, ಅಥವಾ ಪೊಲೀಸ್ನವರಾಗಿರಬಹುದು, ಯಾರೇ ಆಗಿರ್ಬೋದು, ಇಂಥ ವ್ಯಕ್ತಿಗಳು ಅಂತ ಹೆಸರು ಹೇಳ್ಕೊಂಡು, ಅಥವಾ ಅಂಥ ವ್ಯಕ್ತಿಗಳೇ ಮಾತಾಡ್ತಿದ್ದಾರೆ ನಮ್ಮ ಲೈವಲ್ಲಿ ಅಂತ ಅನ್ನಿಸೋ ಹಾಗೆ
ಅವರು ನಮಗೆ ಬಿಂಬಿಸೋದು ಮಾತ್ರ ಅಲ್ಲ, ಭ್ರಮೆಗೆ ಬೀಳಿಸೋದು ಮಾತ್ರ ಅಲ್ಲ, ಅದೇ ರೀತಿ ಡಿಟ್ಟು ಕಾಪಿಯಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಸೊ ಅದನ್ನು ಅದಕ್ಕೋಸ್ಕರ ಕಂಪ್ಲೀಟಾಗಿ ನೋಡಿ, ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟಾಗಿ ನೋಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ ಯಾವ ರೀತಿ ಫ್ರಾಡ್ ನಡೀತಾ ಇದೆ, ಸ್ಕ್ಯಾಮ್ ನಡೀತಾ ಇದೆ ಅಂತ. ಸೊ ಯಾರನ್ನು ನಂಬೋ ಹಾಗಿಲ್ಲ. This is not another scam project you might have come across. You know how much I value my reputation. This is an official platform created to stimulate India's economy, help Indian citizens solve their problems and change their lives. I'll provide proof that the project really works. You can receive 80,000 rupees per day. Not as much as the scammers promise, right? I agree. But the difference is this money is real. That's 2 million rupees a month. Let me be honest with you. You understand that this is a decent amount for passive income. Wouldn't you agree to become a participant? You don't need to start with 300,000 rupees or 500,000 rupees. Start with a minimum of 21,000 rupees and see how it works. Every partner in our program can increase their investment at any time. We already have 10,000 participants. In 2 days, registration will close. You know we can't make every Indian rich, but everyone who wants to has 2 more days to join. Those who are really interested will have time to become our partner. The best proof of the platform's success is the thousands of enthusiastic reviews from our participants. Where else can you guarantee results like these? 2 million rupees a month? Nowhere. And smart people use this opportunity. They take advantage of it. The fully automated system does everything for you. This unique algorithm analyzes the market and makes trades for you. At the right time, all your money is safe and you can withdraw it to your account at any time. What do you need to do to become a participant? First, register. I will show you how you can completely change your lifestyle, including moving from economy class to a life of comfort. ಕಣ್ಣಲ್ಲಿ ಕಂಡರೂ ಪರಂಬರಿಸಿ ನೋಡು ಅನ್ನೋ ಗಾದೆ ಮಾತಿನಂತೆ ರಿಯಾಲಿಟಿ ಚೆಕ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದರಲ್ಲೂ. ಸೊ ಎಲ್ಲವೂ ನಾವು ಕಂಡಂಥ ರೀತಿ ಇರಲ್ಲ. ಅದಕ್ಕೋಸ್ಕರ ಸಣ್ಣ ಇನ್ಫಾರ್ಮೇಷನನ್ನು ನಾನು ಕೊಡ್ತಾ ಇದ್ದೀನಿ, ನೀವು ನೋಡಿ ನಿಮ್ಮ ಕಮೆಂಟ್ಸ್ ಏನಿದೆ ಅದನ್ನು ಹಾಕಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ರಿಗೂ ತಲುಪಿಸಿ. ಯಾರು ಕೂಡ ಈ ಒಂದು ಸ್ಕ್ಯಾಮಿಗೆ ಒಳಗಾಗೋದು ಬೇಡ. ಹಾಗೆ ನೀವು ಕೂಡ ಜಾಗರೂಕರಾಗಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.